ಸಮ್ಮರಲ್ಲಿ ಅಷ್ಟೇ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಂತ ಇಲ್ಲ. ಸನ್ಸ್ಕ್ರೀನ್ ಫಾರ್ಮುಲೇಷನ್ಸ್ ಬಂದಾಗ ನಮಗೆ ಡಿಫ್ರೆಂಟ್ ಫಾರ್ಮುಲೇಷನ್ಸ್ ಅಲ್ಲಿ ಸಿಗುತ್ತೆ. ಡಿಪೆಂಡಿಂಗ್ ಆನ್ ದ ಸ್ಕಿನ್ ಟೈಪ್ ಸನ್ಸ್ಕ್ರೀನ್ ಆಲ್ಸೋ ನಾವು ಪೇಷಂಟ್ ಇದ್ರ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡಿ ಕೊಡೋದು. ಸೊ ಸನ್ಸ್ಕ್ರೀನ್ ಯೂಸ್ ಮಾಡಿದ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ಖಂಡಿತವಾಗೂ ಏನೂ ಇಲ್ಲ. ಸನ್ಸ್ಕ್ರೀನ್ ಅಂತ ಬಂದಾಗ ಸನ್ಸ್ಕ್ರೀನ್ ಅಂದರೆ ಯಾವ್ಯಾವ ಥರ ಸನ್ಸ್ಕ್ರೀನ್ ಸಿಗುತ್ತೆ, ಯಾರಿಗೆ ಯಾವ ಥರ ಸೂಕ್ತ ಆಗುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಸನ್ಸ್ಕ್ರೀನ್ ಅಂತ ಬಂದರೆ ಯಾವಾಗ ಸನ್ಸ್ಕ್ರೀನ್ ಸಮ್ಮರಲ್ಲಿ ಅಷ್ಟೇ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಂತ ಇಲ್ಲ. ಸೊ ನೀವು ಹೊರಗಡೆ ಹೋದಾಗ ಇವನ್ ವಿಂಟರ್ ಇರೆಸ್ಪೆಕ್ಟಿವ್ ಆಫ್ ದ ಸೀಸನ್ ಅಂತಲೇ ಹೇಳ್ಬೋದು, ಸಮ್ಮರ್ ಅಥವಾ ವಿಂಟರ್. ಸೊ ಇವನ್ ವೆದರ್ ಕ್ಲೌಡಿ ಇದ್ದಾಗ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗತ್ತೆ. ಸೊ ಏನು ಸನ್ಸ್ಕ್ರೀನ್ ಅಂತ ಬಂದಾಗ ದರ್ ಆರ್ 2 ಟೈಪ್ಸ್ ಆಫ್ ಸನ್ಸ್ಕ್ರೀನ್. ಒಂದು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಸನ್ಸ್ಕ್ರೀನ್ ಅಂತ ಹೇಳ್ತೀವಿ. ಫಿಸಿಕಲ್ ಮೋಸ್ಟ್ ಕಾಮನ್ ಆಗಿ ಏನು ಮಾಡುತ್ತೆ, ನಮಗೆ ಅದು ಬ್ಲಾಕ್ ಮಾಡುತ್ತೆ. ಅದು ಫಿಸಿಕಲ್ ಸನ್ಸ್ಕ್ರೀನ್ ಹಚ್ಕೊಂಡಾಗ ನಮ್ಗೆ ಸ್ಕಿನ್ ಮೇಲೆ ಸೊ ಸನ್ ರೇಸ್ ಬರೋದನ್ನ ಬ್ಲಾಕ್ ಮಾಡುತ್ತೆ. ಸೊ ಬಟ್ ಕೆಮಿಕಲ್ ಸನ್ಸ್ಕ್ರೀನ್ ಏನು ಮಾಡುತ್ತೆ, ಅದ್ರ ಆಗೋತ ರಿಯಾಕ್ಷನ್ ಇರುತ್ತಲ್ಲ ಸ್ಕಿನ್ ಮೇಲೆ, ಅದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಫಿಸಿಕಲ್ ಸನ್ಸ್ಕ್ರೀನ್ ಯೂಶಲಿ ಮಕ್ಕಳಲ್ಲಿ ಮತ್ತು ಯಾರು ಸ್ಕಿನ್ ಸೆನ್ಸಿಟಿವ್ ಇರುತ್ತೆ, ಡ್ರೈನೆಸ್ ಇರುತ್ತೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಬಟ್ ಕೆಮಿಕಲ್ ಸನ್ಸ್ಕ್ರೀನ್ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದು ಟೈಪ್ಸ್ ಆಫ್ ಸನ್ಸ್ಕ್ರೀನ್ ಅಂತಲೇ ಹೇಳ್ತೀವಿ. ಆ್ಯಂಡ್ ಆನ್ ಸನ್ಸ್ಕ್ರೀನ್ ಫಾರ್ಮುಲೇಷನ್ಸ್ ಬಂದಾಗ ನಮಗೆ ಡಿಫ್ರೆಂಟ್ ಫಾರ್ಮುಲೇಷನ್ಸಲ್ಲಿ ಸಿಗುತ್ತೆ. ಲೈಕ್ ಜೆಲ್ ಬೇಸ್ಡ್, ಕ್ರೀಮ್ ಬೇಸ್ಡ್ ಆ್ಯಂಡ್ ಲೋಷನ್ ಬೇಸ್ಡ್ ಅಂತಲೇ ಬರುತ್ತೆ. ಸೊ ಅಗೇನ್ಸ್ ಇದ್ರ ಯಾವ ಥರ ಕ್ಲಾಸಿಫಿಕೇಷನ್ ಮಾಡ್ತೀವಿ ಅಂದರೆ ಪೇಷಂಟ್ ಸ್ಕಿನ್ ಟೈಪ್ ಮೇಲೆ ನಾವು ಅಸೆಸ್ ಮಾಡ್ತೀವಿ. ಸೊ ಪೇಷಂಟ್ಸ್ ಯಾರಿಗೆ ಆಯ್ಲಿ ಇರುತ್ತೆ ಅವ್ರಿಗೆ ನಾವು ಜೆಲ್ ಬೇಸ್ಡ್ ಹೋಗ್ತೀವಿ. ಸೊ ಆಯ್ಲಿ ಇದ್ದಾಗ ನಮ್ಮ ಮತ್ತೆ ಕ್ರೀಮ್ ಬೇಸ್ಡ್ ಕೊಟ್ಟರೆ ಫೇಸ್ ಇನ್ನೂ ಆಯ್ಲಿ ಆಗಿ ಕಾಣುತ್ತೆ ಅವ್ರಿಗೆ. ಸೊ ಪರ್ಟಿಕ್ಯುಲರ್ ಪೇಷಂಟ್ಗೆ ನಾವು ಸೂಟ್ ಆಗುವಂಥದ್ದು ನಾವು ಕೊಡಬೇಕಾಗತ್ತೆ. ನೆಕ್ಸ್ಟ್ ಆಲ್ಸೋ ಪೇಷಂಟ್ ಯಾರಿಗೆ ಡ್ರೈ ಇರುತ್ತೆ ಅವರಿಗೆ ಮೋರ್ ಆಫ್ ಕ್ರೀಮ್ ಬೇಸ್ಡ್ ಬೇಕಾಗುತ್ತೆ. ಸೊ ಡ್ರೈ ಇದ್ದಾಗ ನಾವು ಕ್ರೀಮ್ ಕೊಟ್ಟರೆ ಅವ್ರಿಗೆ ಸ್ಕಿನ್ನಲ್ಲಿ ಅವ್ರಿಗೆ ಮಾಯ್ಶ್ಚರೈಸರ್ ಜಾಸ್ತಿಯಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಲೋಷನ್ ಬೇಸ್ ಮೋಸ್ಟ್ ಕಾಮನ್ಲಿ ನಾವು ಲೈಕ್ ಹ್ಯಾಂಡ್ಸ್ಗಾಗಿರ್ಬೋದು ಅವರಿಗೆ ನಾವು ಲೋಷನ್ ಬೇಸ್ ಸನ್ಸ್ಕ್ರೀನ್ನ ಅಡ್ವೈಸ್ ಮಾಡ್ತೀವಿ. ಡಿಪೆಂಡಿಂಗ್ ಆನ್ ದ ಸ್ಕಿನ್ ಟೈಪ್ ಸನ್ಸ್ಕ್ರೀನ್ ಆಲ್ಸೋ ನಾವು ಪೇಷಂಟ್ ಇದ್ರ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡಿ ಕೊಡೋದು. ಆ್ಯಂಡ್ ಆಲ್ಸೋ ಯಾವಾಗ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಹೊರಗಡೆ ಹೋಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ಡೈಲಿ ಯೂಸ್ ಮಾಡಬೇಕು ಮಾರ್ನಿಂಗ್. ಇವಾಗ ಜಾಸ್ತಿ ಯಾರು ಔಟ್ಡೋರಲ್ಲಿ ಇರ್ತಾರೆ, ಲೈಕ್ ಮೇ ಬಿ ಫುಲ್ ಡೇ ಇರ್ತಾರೆ, ಅವರು 2 to 3 hours ಬಂದು ರಿಪೀಟೆಡ್ ಆಗಿ ಅಪ್ಲಿಕೇಶನ್ ಮಾಡ್ಕೋತಾರೆ. ಫೇಸ್ ವಾಶ್ ಮಾಡ್ಕೊಂಡೆ ಅಂತೇಳಿ ಹಾಗೆ ನಾವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಯಾರು ಟ್ರಿಪ್ಪಿಗೆ ಒಕೇಶನಲ್ಲಿ ಹೋಗ್ತೀರ, ಲೈಕ್ ಮೇ ಬಿ ಬೀಚ್ ಸೈಡ್ ಆಗಿರ್ಬೋದು, ಕಂಡು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಯಾಕಂದರೆ ಟ್ಯಾನಿಂಗ್ನ ನೀವು ಪ್ರಿವೆಂಟ್ ಮಾಡ್ಕೋಬೋದು. ಆಗೋವಂಥ ಟ್ಯಾನಿಂಗ್ ಇರುತ್ತಲ್ಲ ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯಾರು ಮುಂದೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತೀರಾ ಜಾಸ್ತಿ ಹೊತ್ತು ಕೂತ್ಕೊಂಡು ಅವರು ಕೂಡ ಸನ್ಸ್ಕ್ರೀನ್ ಬೇಕಾಗುತ್ತೆ. ಆ್ಯಂಡ್ ಯಾರಿಗೆ ಪಿಗ್ಮೆಂಟೇಷನ್ ಟೆಂಡೆನ್ಸಿ ಇರುತ್ತೆ ಸ್ಕಿನ್ನಲ್ಲಿ, ಲೈಕ್ ಬಂಗು ಇರ್ಬೋದು ಅಥವಾ ಬೇರೆ ಥರ ಯಾವ ಥರ ಪಿಗ್ಮೆಂಟೇಷನ್ ಬರುತ್ತೆ ಅವ್ರು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಸನ್ಸ್ಕ್ರೀನ್ ನಾವು ಹೇಳಿದಾಗ ಅದರಲ್ಲಿ ನಾವು ಎಷ್ಟು ಹಚ್ಕೋಬೇಕು ಅಂತ ಅದು ಕೂಡ ಫಿಂಗರ್ ಟಿಪ್ ಯೂನಿಟ್ ಅಂತಲೇ ಹೇಳ್ತೀವಿ. ಸೊ ಒಂದು ಫಿಂಗರ್ ಟಿಪ್ ಇಲ್ಲಿಂದ ಇಲ್ಲಿಗೆ ನಾವು ಫಿಂಗರ್ ಟಿಪ್ ಯೂನಿಟ್ ಅಷ್ಟು ಬೇಕಾಗುತ್ತೆ. ಎಷ್ಟು ಜನ ಪೇಷಂಟ್ಸ್ ಮೇಡಮ್ 3 ತಿಂಗಳಿಂದ ಒಂದೇ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಅದು ಫೇಸ್ಗೆ ಸಫಿಷಿಯೆಂಟ್ ಆಗಲ್ಲ. ಸೊ ನಿಯರೆಸ್ಟ್ ಡರ್ಮಟೋಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾರೆ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡಿದ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ಖಂಡಿತವಾಗೂ ಏನೂ ಇಲ್ಲ. ಸೊ ಡೈಲಿ ಯೂಸ್ ಮಾಡಿದ್ರೆ ನಿಮಗೆ ಸ್ಕಿನ್ ಡ್ಯಾಮೇಜ್ ಆಗೋದಿರುತ್ತಲ್ಲ ಅದು ನೀವು ಪ್ರಿವೆಂಟ್ ಮಾಡ್ಕೋಬೋದು. ಮತ್ತು ರಿಂಕಲ್ಸ್ ಫಾರ್ಮ್ ಆಗಲ್ಲ ನಿಮ್ಗೆ. ಅರ್ಲಿ ಏಜಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು 25-30 ಇಯರ್ಸಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಸ್ಕಿನ್ ರಿಂಕಲ್ಸ್ ಆಗುತ್ತೆ. ಮತ್ತು ಅದನ್ನೆಲ್ಲ ನೀವು ಅಥವಾ ಸ್ಕಿನ್ನಲ್ಲಿ DPN ಅಂತ ನಾವು ಏನು ಹೇಳ್ತೀವಿ, ಅಥವಾ ನಿಮಗೆ ಫ್ರೆಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಏನೇ ಕಂಡೀಷನ್ಸ್ ಇರ್ಬೋದು ಅದು ನೀವು ಪ್ರಿವೆಂಟ್ ಮಾಡ್ಕೊಳ್ಬೋದು. ಸೊ ಸನ್ಸ್ಕ್ರೀನಿಂದ ತುಂಬ ಯೂಸಸ್ ಇದೆ, ಸೈಡ್ ಎಫೆಕ್ಟ್ಸ್ ತುಂಬಾ ಅಷ್ಟೇನಿಲ್ಲ. ಸೊ ಸನ್ಸ್ಕ್ರೀನ್ ಸಮ್ಮರಲ್ಲಿ ಖಂಡಿತವಾಗ್ಲೂ ಯೂಸ್ ಮಾಡಬೇಕು. ಯೂಸ್ ಮಾಡಿ ನಿಮಗೆ ಸನ್ ಡ್ಯಾಮೇಜ್ನ ನೀವು ಪ್ರಿವೆಂಟ್ನ ಮಾಡ್ಕೋಬೋದು. ಥ್ಯಾಂಕ್ ಯು.